ಪುನರೂರು ಪ್ರತಿಷ್ಠಾನದ ವತಿಯಿಂದ ಪುನರೂರು ಸಂಭ್ರಮ ಕಾರ್ಯಕ್ರಮ ಪುನರೂರು ಶ್ರೀ ವಿಶ್ವನಾಥ ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಕಟೀಲು ಕ್ಷೇತ್ರದ ಅರ್ಚಕ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು, ಪುನರೂರು ಪ್ರತಿಷ್ಠಾನದ ವತಿಯಿಂದ ಮಕ್ಕಳಿಗೆ ನಿರಂತರವಾಗಿ ಸಂಸ್ಕಾರ ಹಾಗೂ ಸಂಸ್ಕೃತಿ ನೀಡುವ ಕಾರ್ಯವಾಗುತ್ತಿರುವುದು ಅಭಿನಂದನೀಯ ಎಂದರು. ಎಲ್ಲರೂ ಮೇಲೆ ಬರಬೇಕು, ಎಲ್ಲ ಜನರು ನಮ್ಮೊಂದಿಗೆ ಸಹಕರಿಸಬೇಕು, ಎಲ್ಲ ಜನರು ಸಂತೋಷದಲ್ಲಿರಬೇಕು ಎಂಬ ದೃಷ್ಟಿಯಿಂದ ಸಮಾಜಕ್ಕೆ ಬೇಕಾದ ಒಳ್ಳೊಳ್ಳೆ ಕರ್ತವ್ಯಗಳನ್ನು ಬಹುಶಃ ಸರ್ಕಾರದಿಂದ ಸಿಕ್ಕುವಂತಹ ಎಲ್ಲ ಸವಲತ್ತುಗಳನ್ನು ಪಾಪದವರಿಗೆ ಸಿಕ್ಕುವಂತಹ ರೀತಿಯ ಎಲ್ಲ ಸಾಧನೆಗಳನ್ನು ಬಹಳಷ್ಟು ಮಾಡ್ತಾರೆ. ಈ ಪ್ರತಿಷ್ಠಾನ ಮಾಡುವ ಕೆಲಸಗಳೆಲ್ಲ ಏನಿದೆ ಜನರನ್ನು ಒಳ್ಳೇದು ಮಾಡಬೇಕು ಮುಂದೆ ತಮ್ಮ ಪ್ರತಿಷ್ಠಾನ ಒಳ್ಳೆಯದಾಗುವುದಲ್ಲ, ಜನರ ಮನಸ್ಸನ್ನು ತಿದ್ದಬೇಕು, ಜನರ ಮನಸ್ಸು ಒಳ್ಳೆಯ ಮನುಷ್ಯರಾಗಬೇಕು, ಅವರು ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತ. ನಾವು ಮಾತ್ರ ಸುಖವಾಗಿದ್ದರೆ ಸಾಲದು, ಸಮಾಜ ಈ ಸುಖದಿಂದ ಬಾಳಬೇಕೆಂಬ ದೊಡ್ಡ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯ ಕೆಲಸ ಬಂದಿದೆ. ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೆ ಪ್ರತ್ಯೇಕವಾದ ಆಶೀರ್ವಚನ ಬೇಕೆಂತಿಲ್ಲ. ಅದಕ್ಕೋಸ್ಕರವೇ ಆಶೀರ್ವಚನದೊಂದಿಗೆ ದೀಪ ಹಚ್ಚುವಂಥ ಕೆಲಸ ನಾನು ಕೊಟ್ಟಿದ್ದಾರೆ. ನಮ್ಮ ಕೆಟ್ಟ ಮನಸ್ಸೆಲ್ಲ ದೂರವಾಗಿ ನಮ್ಮ ಒಳ್ಳೆಯ ಮನಸ್ಸನ್ನು ಕೊಟ್ಟು ದೇವರು ಅನುಗ್ರಹಿಸ್ತಾ ಇರುತ್ತೆ. ಬಹುಶಃ ಇದನ್ನೆಲ್ಲ ಮಾಡಲಿಕ್ಕೆ ಸಾಧನೆ ಮಾಡುವಂತಹ ಈ ಪ್ರತಿಷ್ಠಾನ ಇದೇ ಒಂದು ದೊಡ್ಡ ದೀಪ ಆಗಿ ನಮಗೆ ಬೆಳೀತಾ ಉಂಟು. ಪುನರೂರವರು ಹರಿಕೃಷ್ಣ ಪುನರೂರವರ ಸಾಧನೆ ಬಹುಶಃ ಸಿನಿಮಾಕ್ಕೊಂದು ಮಾತೆಯಾಗಲು ಹೇಳ್ತಿದ್ರು, ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುತ್ತದೆ ಅಂತ. ಹಾಗೆ ಪುನರೂರು ಊರಲ್ಲಿ ಎಷ್ಟು ಸಾಧನೆ ಹುಡುಗರು ಮಾಡಬೇಕು ಅಂತೇಳಿ ಎಷ್ಟು ಸಾಧನೆ ಧಾರ್ಮಿಕ ಚಿಂತನೆಯಿಂದ ಸಾಧನೆ ಮಾಡಿ ಧಾರ್ಮಿಕವಾಗಿ ಎಲ್ಲ ಪರಕೀಯರ ಕಣ್ಣನೀರನ್ನು ಪರ ಜನರ ಕಣ್ಣೀರನ್ನು ಒರೆಸಿ ಸಮಾಜದಲ್ಲಿ ತುಂಬ ಸೇವೆ ಮಾಡಿದ್ದು. ಬಹುಶಃ ಅದೇ ದೊಡ್ಡ ಮನಸ್ಸು ಅವರ ಮಗನಿಗೂ ಬಂದಿದೆ. ಕಷ್ಟಗಳೆಲ್ಲ ದೂರ ಆಗಬೇಕಾದ್ರೆ ಅವರಿಗೆ ಬೇಕಾದ ಅನುಕೂಲತೆಯನ್ನು ನಾವು ಒದಗಿಸಬೇಕು. ಮಾನಸಿಕವಾದ ನೆಮ್ಮದಿ ಸಿಗಬೇಕಾದ್ರೆ ಧಾರ್ಮಿಕ ಚಿಂತನೆ ಬೇಕು. ಧಾರ್ಮಿಕ ಚಿಂತನೆ ಇದ್ದಾಗ ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಸಂಸ್ಕೃತಿ ಸಂಸ್ಕಾರಗಳ ಅಡಿಯಲ್ಲಿ ನಾವು ನಡೆದು ಬಂದಾಗ ನಮಗೆ ನೆಮ್ಮದಿಯ ಜೀವನ, ಶಾಂತಿ ಸಿಗ್ತದೆ. ಅಂತಹ ಒಂದು ಬೋಧನೆ ಕೊಡಬೇಕೆಂಬ ದೃಷ್ಟಿಯಿಂದ ವಿವೇಕಾನಂದ ಜಯಂತಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡುತ್ತಾ ಅದರೊಂದಿಗೆ ಮಕ್ಕಳ ಮನಸ್ಸು ವಿಕಾಸಕ್ಕಾಗಿ ಅವರಿಗೆ ವಿಶೇಷ ಸ್ಪರ್ಧಾ ರೀತಿಯಲ್ಲಿ. ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುನರೂರು ಪ್ರತಿಷ್ಠಾನದ ಗೌರವಾಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ವಹಿಸಿದ್ರು. ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿ ಅತುಲ್ ಕುಡ್ವಾ ಶುಭ ಹಾರೈಸಿದ್ರು. ಈ ವೇಳೆ ಪ್ರತಿಭಾ ಸೌರಭ 2024ರ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಸುರತ್ಕಲ್ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿಯ ನಿರ್ದೇಶಕ ವಿ ಚಂದ್ರಶೇಖರ ನಾವಡ, ಪುನರೂರು ಪ್ರತಿಷ್ಠಾನದ ಅಧ್ಯಕ್ಷ ದೇವಿಪ್ರಸಾದ್ ಪುನರೂರು, ಕಿನ್ನಿಗೋಳಿ ಯುಗಪುರುಷ ಪ್ರಧಾನ ಸಂಪಾದಕ ಕೆ ಭುವನಾಭಿರಾಮ ಉಡುಪ, ಪುನರೂರು ಕ್ಷೇತ್ರದ ಆಡಳಿತ ಮೊಕ್ತೇಸರ ಪಟೇಲ್ ವಾಸುದೇವರಾವ್, ಪುನರೂರು ಪ್ರತಿಷ್ಠಾನದ ಗೌರವಾಧ್ಯಕ್ಷೆ ಎಚ್ಕೆ ಉಷಾರಾಣಿ, ಪ್ರಧಾನ ಕಾರ್ಯದರ್ಶಿ ಶ್ರೇಯಾ ಪುನರೂರು, ಜನವಿಕಾಸ ಸಮಿತಿ ಮುಲ್ಕಿ ಅಧ್ಯಕ್ಷ ಶಶಿಧರ ಕೆರೆಕಾಡು, ಗೀತಾ ಶೆಟ್ಟಿ, ಜಿತೇಂದ್ರ ವಿ ರಾವ್ ಹೆಜಮಾಡಿ ಮತ್ತಿತರರು ಉಪಸ್ಥಿತರಿದ್ದರು. ರೋಷನ್ V4 ನ್ಯೂಸ್ ಕಿನ್ನಿಗೋಳಿ.